ಟು 121. ಹಂಗಂದ್ರೆ ವ್ಯಾಲ್ಯೂ ಯಾವ್ದ್ರದ್ದು ಕಂಡು ಹಿಡಿಬೇಕು ನೀವು? ಯಾವ್ದ್ರದ್ದು ಕಂಡು ಹಿಡಿತೀರಾ? m-1 ಟು ದ ಪವರ್ n+1 ಅಂತ ಕೇಳಿದಾರೆ. ಹೌದು. ಹಂಗಂದ್ರೆ ಯಾವುದು ವ್ಯಾಲ್ಯೂ ಆಗತ್ತೆ? 121 ಐತಿ. 121 ಯಾವಾಗ ಬರುತ್ತೆ? ಜಸ್ಟ್ ಥಿಂಕ್ ಮಾಡ್ರಿ. ಯಾವಾಗ ಬರುತ್ತೆ? ಒಂದರದ ಪವರ್ ಇರಬೇಕು. 4ರ ಘಾತ 4 ಅಥವಾ 4ರ ಘಾತ 3, 7ರ ಘಾತ 2, 11ರ ಘಾತ 2. ಹೌದಾ? ಹಂಗಂದ್ರೆ 11 121. ಹಂಗಂದ್ರೆ ಏನಂತ ಬರ್ತೀರಿ? m ಟು ದ ಪವರ್ n ಇಸ್ ಈಕ್ವಲ್ಸ್ ಟು 121 ಆಗಿತ್ತು ಅಂತಂದ್ರೆ m ಟು ದ ಪವರ್ n ಅನ್ನ ಇನ್ ಟರ್ಮ್ಸ್ ಆಫ್ 121 ಅಲ್ಲಿ ಎಕ್ಸ್‌ಪ್ರೆಸ್ ಮಾಡ್ಬೇಕು ಅಂದ್ರೆ ನಾನು ಏನಂತ ಬರ್ತೀನಿ? 11ರ ಘಾತ 2 ಇಸ್ ಈಕ್ವಲ್ಸ್ ಟು 121. ಅಂದ್ರೆ m ಇಸ್ ಈಕ್ವಲ್ಸ್ ಟು ಏನಾಯ್ತು ಇಲ್ಲಿ? 11 ಆಯ್ತು. n ಇಸ್ ಈಕ್ವಲ್ಸ್ ಟು ಏನಾಯ್ತು? 2 ಆಯ್ತು. ಹೌದು. ಸೊ ಹಂಗಂದ್ರೆ ಕೇಳಿದಂತದ್ದು ಏನಿದೆ ನಿಮಗೆ? m-1 ಟು ದ ಪವರ್ n+1 ಇದೆ. ಸೊ 11 - 1 ಟು ದ ಪವರ್ 2 + 1 ಏನಾಯ್ತು? 10ರ ಘಾತ 3 ವಿಚ್ ಇಸ್ 1000.